ಹಾಯ್ ಕನ್ನಡಿಗರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿ ಸಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಇವತ್ತು ವಿಷಯ ಏನಪ್ಪ ಅಂದರೆ ಪ್ರಜ್ವಲ್ ರೇವಣ್ಣ ಅವನು ಎಸ್ಕೇಪ್ ಆಗಿದ್ದಾನೆ, ಓಡೋಗಿದ್ದಾನೆ, ಕಳ್ಳಂತರ ತಪ್ಸ್ಕೊಂಡು ಹೋಗಿದ್ದಾನೆ ಜರ್ಮನಿಗೆ. ಅವನಿಗೆ ಗೊತ್ತಾಗಿದೆ, ಎಲ್ಲ ವ್ಯವಸ್ಥೆ ಷಡ್ಯಂತ್ರ ಮಾಡಿ ಅವನನ್ನು ಜರ್ಮನಿಗೆ ಕಳಿಸಿದ್ದಾರೆ. ಎಲೆಕ್ಷನ್ ಮುಗಿತಿದ್ದಂಗೆ ಅವನನ್ನು ಜರ್ಮನಿ ಪೊಲೀಸರು ಅರೆಸ್ಟ್ ಮಾಡಬೇಕು. ಅವನನ್ನು ಫಸ್ಟ್ ಅವನು ಅರೆಸ್ಟ್ ಮಾಡಿ ಕರ್ನಾಟಕ ಎತ್ತಾಕೊಂಬರ್ಬೇಕು. ಅವನ್ನ ಕಳ್ಳಂತರ ಓಡೋಗಿದ್ದಾನೆ. ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಹೋಗ್ಬೇಕಾಗಿತ್ತು? ದೊಡ್ಡ ಮನೆಯವರಂತೆ, ಮಾಜಿ ಪ್ರಧಾನಿ ಅಂತೆ, ಪವರ್ಫುಲ್ ಕುಟುಂಬ ಅಂತ. ಯಾವ ಬದನೇಕಾಯಿ ಪವರ್ಫುಲ್ ಕುಟುಂಬ? ನ್ಯಾಯನೇ ಅನ್ಯಾಯನೇ ಒದ್ದು ಎಳ್ಕೊಂಬರಿ. ಅವನ್ನ SIT ತನಿಖೆಗೆ ಆದೇಶ ಮಾಡಿದ್ದೀರಲ್ಲ, ಇಲ್ಲಿ ಅಧಿಕಾರಿಗಳು ಮುಖಾಮುಲಾಜ್ ನೋಡ್ದಲ್ಲೇ ತನಿಖೆ ಮಾಡಿ ಅವ್ನು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕಿರ 10 ವರ್ಷ. ಜನಾರ್ದನ್ ರೆಡ್ಡಿ ಜೈಲಿಗೆ ಹಾಕೋ ತಕ್ಕ ಅವ್ರ ಕುಟುಂಬ ನಿದ್ದೆ ಮಾಡಲಿಲ್ಲ. ಸೋನಿಯಾ ಗಾಂಧಿ ಫಿಟ್ಟಿಂಗ್ ಇಟ್ಟು ರಮೇಶ್ ಜಾರಕಿಹೊಳಿನ ಅದೇ ಥರ ಮಾಡಿದ್ರು, ವಿಡಿಯೋ ಬಿಟ್ಟು ತೇಜವಧೆ ಮಾಡ್ತಕೊಂಡ್ಬಿಡಲಿಲ್ಲ. ಅದೇ ಥರ ಇವನು ದೇವೇಗೌಡ ಮೊಮ್ಮಗನು ತೇಜವಧೆ ಆಗಬೇಕು. ಇನ್ನೊಂದು ದೊಡ್ಡ ಗನಾಂಧಾರಿನ ಎಲ್ಲರೂ ಮಾಧ್ಯಮಗಳು ಹೇಳ್ತಾರೆ, ದೊಡ್ಡ ಕುಟುಂಬ, ಗೌಡ್ರ ಕುಟುಂಬ. ಯಾವ ಬದನೇಕಾಯಿ ಗೌಡ್ರ ಕುಟುಂಬ? ರಾಮಕೃಷ್ಣ ಹೆಗಡೆಯಿಂದ ಹಿಡಿದ್ಬಿಟ್ಟು ಇಲ್ಲಿಯವರೆಗೂ ಸಾವಿರಾರು ಲಕ್ಷಾಂತರ ರಾಜಕಾರಣಿಗಳ ಲೈಫಲ್ಲಿ ಆಟ ಆಡಿದ್ದಾನೆ ದೇವೇಗೌಡ. ಸಾವಿರಾರು ಜನ ರಾಜಕಾರಣಿಗಳನ್ನು ಸೋಲಿಸಿದ್ದಾನೆ, ತೇಜವಧೆ ಮಾಡಿದ್ದಾನೆ ದೇವೇಗೌಡ. ಇವತ್ತು ರೋಡಿಗೆ ಜಲ್ಲಿ ಹಾಕೋನು ಇವತ್ತು ಆ ಮಟ್ಟಕ್ಕೆ ಇಲ್ಲಿ ಬೆಳೆಯೋಕ್ಕೆ ಸಾಧ್ಯ. ನಾರ್ತ್ ಇಂಡಿಯಾ ಲೀಡರ್ಗಳಿಗೆ ಬಕೆಟ್ ಕೆಲಸ ಮಾಡಿ ತಲೆದಿಂಬಿಡಿದು ಪ್ರಧಾನಮಂತ್ರಿ ಆಗಿದ್ದು. ಸೋನಿಯಾ ಗಾಂಧಿ ಆಶೀರ್ವಾದದಿಂದ ಪ್ರಧಾನಮಂತ್ರಿ ಆಗಿದ್ದು. ಅವನ ಬಾಯಾಗಿ ನೆಟ್ಟಿಗೆ ಮಾತಾಡಬೇಕು. ನಾವು ನೋಡ್ಕೊಂಡು ಬಂದಿದ್ದೇವೆ. ಅವನು ಮಾಡಿದ್ದೆಲ್ಲ ಆಟ ಅಲ್ಲ. ಈ ರಾಜ್ಯ ಅವ್ರ ಅಪ್ಪನಿಗೆ ಬುದ್ಧಿಯೇ ಕೊಟ್ಟಿಲ್ವ. ಅವನು ಹೇಳ್ದಂತೆ ನಡೆಯೋಕ್ಕೆ ಈ ರಾಜ್ಯ ಅವ್ರ ಅಪ್ಪಂದಲ್ಲ. ಆಯಿತಾ? ಇವತ್ತು ಆ ಹೆಣ್ಮಕ್ಳಿಗೆ ಏನಾಗಿದೆಲ್ಲನೇ ಅದಕ್ಕೆ ನ್ಯಾಯ ಕೊಡಬೇಕು. ಅವ್ನು ತಪ್ಪು ಮಾಡಿರೋ ಅಷ್ಟೊತ್ತಿಗೆ ಕಳ್ಳಂತರ ತಪ್ಸ್ಕೊಂಡು ಹೋಗಿದ್ದಾನೆ. ಓಕೆನಾ? ಇವತ್ತು ಒಡನಾಡಿ ಸಂಸ್ಥೆ ಎಲ್ಲಿದೆ? ಒಡನಾಡಿ ಸಂಸ್ಥೆ ಸಂತ್ರಸ್ತೆಯರ ಪರವಾಗಿ ನಿಂತ್ಕೊಂತಿತ್ತಲ್ಲ. ಮುರುಘೇಸ್ವಾಮಿಗಳು, ಚಿತ್ರದುರ್ಗ ಮುರುಘೇಸ್ವಾಮಿಗಳು ಜೈಲಿಗಟ್ತಲ್ಲ ಒಡನಾಡಿ ಸಂಸ್ಥೆ. ಇವಾಗ ಎಲ್ಲಿ ಹೋಗಿದ್ದೀರಿ? ಒಡನಾಡಿ ಸಂಸ್ಥೆ ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲಿ ಹೋಗಿದ್ದೀರಿ? ಇದಿರಿ ಇಲ್ಲ? ಬನ್ನಿ ಮತ್ತೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ನಿಂತ್ಕೊಳ್ಳಿ ಒಡನಾಡಿ ಸಂಸ್ಥೆ. ಯಾಕಂದರೆ ನಿಮ್ಮ ಮಂಡ್ಯ ಮೈಸೂರು ಹಾಸನ ಕಡೆ ಕೇಸ್ ಅಂತನ ಮುಚ್ಚಾಕಿಕೊಂಡು ಹೋಗುವಂಥ ತಂತ್ರನ. ನಿಮಗೆ ಕಾಲ ಕೂಡಿ ಬಂದಿದೆ. ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳನ್ನ ಒಡೆದು ಬಿಸಾಕೋ ಕಾಲ ಬಂದಿದೆ. ಈ ಲಾ ಆ್ಯಂಡ್ ಆರ್ಡರ್ನ ಆರ್ಥಿಕತೆಯನ್ನು ಕೈಗಿಟ್ಕೊಂಡು ಆಟ ಆಡೋದು ನಿಲ್ಲಿಸ್ಬಿಡ್ರಿ. ಇನ್ನು ಮುಂದೆ ಕಾಂಗ್ರೆಸ್ BJP ಪ್ರಬಲ ಆಗಿದ್ದಾವೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ BJP ಈ ರಾಜ್ಯನ ಆಳ್ತಾವೆ. ಕಾಂಗ್ರೆಸ್ BJP ಇನ್ನು ಮೂರು ಡಿಸ್ಟಿಕ್ನ ಮಂತ್ರಿಗಳು ಏನು ಆಟ ನಡೆಯೋದಿಲ್ಲ. ನೀವು ಕುತಂತ್ರದಲ್ಲಿ, ವಾಮಾಚಾರದಲ್ಲೇ ಬದುಕಿದ್ದೀರಾ, ನ್ಯಾಯ ಮಾರ್ಗದಲ್ಲಿ ಬದುಕಿಲ್ಲ. ಇವತ್ತು ಒಡನಾಡಿ ಸಂಸ್ಥೆ ಮೈಸೂರಿನಲ್ಲಿ ಇರ್ತಕ್ಕಂಥ ಒಡನಾಡಿ ಸಂಸ್ಥೆ ಎಲ್ಲೂ ಸತ್ತಿದೆಯಾ ನೀನು? ಬದುಕಿದೆಯಾ ನೀನು? ಬಾ, ಸಂತ್ರಸ್ತ ಮಹಿಳೆ ಮೇಲೆ ನಿಂತ್ಕೋ. ಅವತ್ತು ಚಿತ್ರದುರ್ಗ ಸ್ವಾಮೀಜಿನ ಜೈಲಿಗಟ್ಟ ತಗೊಂಡು ಬಿಡಲಿಲ್ಲ ನೀನು. ಇವತ್ತೆಲ್ಲಿ ಹೋಗಿದ್ದೀಯಾ ನೀನು? ಸೊಲ್ಲೆತ್ತಾ ಇಲ್ಲ ಅವನು, ಮಾತೆತ್ತಾ ಇಲ್ಲ ಅವನು. ಸಂತ್ರಸ್ತರ ಹೆಣ್ಮಕ್ಳು ದೂರು ಕೊಡೋದಷ್ಟಲ್ಲ, ನೀನು ಹೋಗ್ಬೇಕಲ್ಲಿಗೆ. ಇವತ್ತು ಮಾಧ್ಯಮಗಳು ಎತ್ತಿಡಿತಾ ಇದ್ದಾವೆ. ಮಾಧ್ಯಮಗಳು ಅವರ ಒಂದು ನೋವಿಗೆ, ಕಷ್ಟಕ್ಕೆ ನಿಂತ್ಕೊಂಡಿದ್ದಾವೆ, ಆ ಮಹಿಳೆಯರ ಕಷ್ಟಕ್ಕೆ. ನೀನು ಒಡನಾಡಿ ಸಂಸ್ಥೆನ ಎಲ್ಲಿ ಹೋಗಿದ್ದಾರೆ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇಲ್ಲಿ ನನಗೆ ವ್ಯವಸ್ಥಿತ ಷಡ್ಯಂತ್ರ ನಡೀತಿದೆ. ಅವನು ಕಾಪಾಡುವಂಥ ಕೆಲಸ ನಡೀತಿದೆ ದೊಡ್ಡ ಮಟ್ಟದಲ್ಲಿ. ಅಯೋಗ್ಯನನ್ನು ಫಸ್ಟ್ ಅರೆಸ್ಟ್ ಮಾಡಿ FIR ಆಗಿ ಜೈಲಿಗೆ ಕಳಿಸ್ಬೇಕು. ಅವನನ್ನು ಬಿಡಬೇಡ್ದು ಅವನನ್ನು ಅಂತ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಒತ್ತಾಯ ಮಾಡ್ತಾ ಇದೆ. ಯಾರೇ ಆಗಿರಲಿ. ಇವತ್ತು ಕೆಲವು ಮಾಧ್ಯಮಗಳು ಸರಿ ಕೆಲಸ ಮಾಡ್ತಾ ಇಲ್ಲ. ಕೆಲವು ಮಾಧ್ಯಮಗಳು ಆ ಕಡೆ ಮಂಡ್ಯ ಮೈಸೂರು ಹಾಸನ ಬೆಲ್ಟ್ ಮಾಧ್ಯಮಗಳಿದಾವೆ. ಕೆಲವು ಈ ಪಬ್ಲಿಕ್ TV ಇದೆಯಲ್ಲ, ಕೆಲವು ಸೊಲ್ಲೆತ್ತಾ ಇಲ್ಲ. ಈಗ ಎತ್ತಾ ಇದ್ದಾರೆ ಅಷ್ಟೇ. ನಿನ್ನೆ ಮೊನ್ನೆ ಸತ್ತೇ ಪವರ್ TV ಮಾತಾಡಿದ ಮೇಲೆ ಎಲ್ಲ ಕೆಲವರು ಮಾತಾಡ್ತಾ ಇದ್ದಾರೆ ಅವ್ರ ಮನೆಯ ಮರ್ಯಾದೆ ಉಳಿಸ್ಕೊಳಕ್ಕೋಸ್ಕರ. ಜರ್ಮನಿಯಿಂದ ಅರೆಸ್ಟ್ ಮಾಡಿಸ್ರಿ. ಜರ್ಮನಿ ಪೊಲೀಸ್ ಫೋನ್ ಮಾಡಿ ಅರೆಸ್ಟ್ ಮಾಡಿಸಿ ಕರ್ಕೊಬರ್ರಿ. ಅವನ್ನ ತನಿಖೆ ಮಾಡಿಸ್ರಿ. ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ರಿ ಅವನ್ನ. ಇಲ್ಲಿ ವ್ಯವಸ್ಥಿತ ಹೋಗಿ ಪ್ಲಾನ್ ಮಾಡಿದ್ದಾರೆ. ಎಲೆಕ್ಷನ್ ಮುಗಿಯತಕ್ಕನ ಮಾಧ್ಯಮಗಳು ಬಿಡುಗಡೆ ನನ್ನ ಹತ್ರ ಸಿಕ್ಕಿದ್ರು. ಎಲೆಕ್ಷನ್ ಮುಂದ್ಗಡೆನೇ ಬಿಡುಗಡೆ ಮಾಡಿ ಅವನನ್ನು ಅನರ್ಹ ಮಾಡಿಬಿಡ್ತಿದ್ದೆ. ಸಂಸತ್ ಸ್ಥಾನದಿಂದ ಅವನನ್ನು ಬಿಡ್ತಿದ್ದಿಲ್ಲ ನಾನು. ಏನು ಮಾಡ್ತೀನಿ? ನಮಗಿನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಚಾನಲ್ ಬೆಳಿಬೇಕು. ಐತೆ ಮಾರಿ ಹಬ್ಬ. ಹಾಸನ ಮಂಡ್ಯ ಮೈಸೂರು ರಾಜಕಾರಣಿಗಳಿಗೆ ಐತೆ ಮಾರಿ ಹಬ್ಬ. ನೀವು ನ್ಯಾಯ ಮಾರ್ಗ ಅಂದ್ರೆ ತೋರಿಸ್ತೀನಿ ನಾನು, ಬಿಡಲ್ಲ ನಿಮಗೆ. ನೀವು ಜನಾರ್ದನ್ ರೆಡ್ಡಿನ ಜೈಲಿ ಹಾಕಿದ್ರಲ್ಲ, ಅಕ್ರಮ ಗಣಿಗಾರಿಕೆ ಮಾಡಿದ್ದಾನೆ ಜನಾರ್ದನ್ ರೆಡ್ಡಿ ಅಂತ ಹೇಳಿದ್ರಲ್ಲ, ನೀವು ಮಂಡ್ಯ ಮೈಸೂರು ರಸ್ತಂದರು ಗಣಿಗಾರಿಕೆ ಮಾಡ್ತಾ ಇಲ್ವಾ? ಕಲ್ಲು ಗಣಿಗಾರಿಕೆ ಮಾಡ್ತಾ ಇಲ್ವಾ? KRS ಪಕ್ಕದಲ್ಲಿ ಗಣಿಗಾರಿಕೆ ಮಾಡ್ತಾ ಇಲ್ವಾ? ಹಿಡಿತೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಹಿಡಿತೀನಿ, ಕ್ಯಾಮ್ರಾ ಹಿಡಿತಿದೆ. ಅಲ್ಲಿ ಯಾವ್ಯಾವನು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅದು ಗಣಿಗಾರಿಕೆ ತಾನೆ? ಅದು ಗಣಿಗಾರಿಕೆ. ಜನಾರ್ದನ್ ರೆಡ್ಡಿ ಮಾಡಿದ್ದು ಗಣಿಗಾರಿಕೆ, ಇದು ಮಾಡಿದ್ದು ಗಣಿಗಾರಿಕೆ. ಇಲ್ಲಿ ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳು ಅಂತ ಮುಚ್ಚಾಕೊಂಡು ಹೋಗೋದು. ಏನು ಇವ್ರು ಸಾಚ ನನ್ನ ಮಕ್ಳು ಇವರು. ಈ ಕನಕಪುರ ಸೈಡ್ ಗಣಿಗಾರಿಕೆ ಕಂಡಿದ್ದಿಲ್ವಾ? ಮಣ್ಣಾಗಿರಲಿ, ಕಲ್ಲಾಗಿರಲಿ, ಯಾವುದೇ ಆಗಿರಲಿ ಗಣಿಗಾರಿಕೆನೇ. ಇವತ್ತು ಪರಿಸರ ತಜ್ಞರು ಎಲ್ಲಿ ಹೋಗಿದ್ದೀರಾ?
ಹೋಗ್ರಿ ಮಂಡ್ಯದಲ್ಲಿ ಗಣಿಗಾರಿಕೆ ಮಾಡಿದರೆ ಅವ್ರನ್ನೆಲ್ಲ FIR ಆಗಿ ಜೈಲಿಗೆ ಕಳಿಸಿ. ಜನಾರ್ದನ್ ರೆಡ್ಡಿ 5 ವರ್ಷ ಕಳಿಸಿರ್ತಾನೆ. ಈ ರಾಜ್ಯದಲ್ಲಿ ಬಗ್ಸೋದು, ರಾಜಕಾರಣಿಗಳನ್ನ ಬಗ್ಗಿ ಬಡಿಯೋದು, ಹಿಡಿದು ತಗೊಳ್ಳೋದು. ನಿಮಗೆ ವಿನಾಶಕಾಲ ಬಂದಿದೆ. ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳೇ, ದುಷ್ಟ ರಾಜಕಾರಣಿಗಳಿಗೆ, ಥರ್ಡ್ ಕ್ಲಾಸ್ 420 ರಾಜಕಾರಣಿಗಳಿಗೆ ಒಂದು ಕಾಲ ಬಂದಿದೆ, ಅಂತ್ಯಕಾಲ ಬಂದಿದೆ. ಈ ಕರ್ನಾಟಕದ ರಾಜಕಾರಣಿಗಳೇ ನಿಮ್ಮನ್ನು ಮಟ್ಟ ಹಾಕ್ತಾರೆ, ತುಳಿದು ಬಿಸಾಕ್ತಾರೆ. ಅದಕ್ಕೆ ಕಾಂಗ್ರೆಸ್ BJP ಸ್ಟ್ಯಾಂಡು 2 ಗಟ್ಟಿ ಸರ್ಕಾರಗಳು ಇರ್ತಾವೆ ಇನ್ನು ಮುಂದೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ ಮತ್ತು BJP ಗಟ್ಟಿ ಸರ್ಕಾರಗಳು ಇರ್ತವೆ ಇನ್ನು ಮುಂದೆ. ಆವಾಗ ನಿಮ್ಮ ಯಾವುದೋ ಒಂದು ಕುಟುಂಬ ರಾಜಕಾರಣ ಪಕ್ಷ ಇಟ್ಕೊಂಡು ಆರ್ಥಿಕತೆ, ಲಾ ಆ್ಯಂಡ್ ಆರ್ಡರ್ನ ಕೈ ಹಿಡ್ಕೊಂಡು ನೀವು ಮಾಡಿದ್ದೇ ಆಟ ಅನ್ನೋ ಥರ ಬದುಕಿದ್ರಿ ಇಷ್ಟು ದಿನ. ಇನ್ನು ಮುಂದೆ ನಡೆಯೋದಿಲ್ಲ. ಇನ್ನು ಎಷ್ಟು ದಿನ ಇರ್ತಾನೆ ನಿಮ್ಮ ಸಿದ್ದರಾಮಯ್ಯ, ನಿಮ್ಮ ಮಂಡ್ಯ ಮೈಸೂರು ಹಾಸನ ಕಡೆ ಮುಖ್ಯಮಂತ್ರಿ? ಹೇಳಿದ ವಿಷಯ ಬೇರೆ ಬರ್ತಾರಲ್ಲ, ಬೇರೆ ಡಿಸ್ಟಿಕ್ನ ನಮ್ಮ ಮುಖ್ಯಮಂತ್ರಿ ಬರ್ತಾರಲ್ಲ. ನಾನೇನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳು 80% ಜೈಲಿಗೆ ಕಟ್ಟುತ್ತೇನೆ, ಬಿಡಲ್ಲ ಅವ್ರನ್ನ. ಅವ್ರು ಮಾಡಿರೋದು ಅತ್ಯಾಚಾರ, ಅನಾಚಾರ ಯಾವುದೂ ಬಿಡೋದಿಲ್ಲ ನಾನು. ನೀವು ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದೀರಲ್ಲ ಮಂಡ್ಯ ಮೈಸೂರು ಹಾಸನ ಕಡೆಯವರು, ನಿಮ್ದು ಯಾವನು ಹಿಡಿಯೋದಿಲ್ಲ. ಹಿಡಿತೀವಿ ನೋಡ್ರಿ. BJPನವ್ರು ಒಳ್ಳೆ ಮುಖ್ಯಮಂತ್ರಿ ಬರಬೇಕು. BJP ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು, ಒಳ್ಳೆ ಮುಖ್ಯಮಂತ್ರಿ ಬರಬೇಕು. ಅವಾಗ ನಾರ್ತ್ ಕರ್ನಾಟಕ, ಮಂಗಳೂರು ಸೈಡ್ ಮುಖ್ಯಮಂತ್ರಿ ಬಂದಾಗ ಇವ್ರನ್ನ ಮಂಡ್ಯ ಮೈಸೂರು ಹಾಸನದಲ್ಲಿ ಏನೆಲ್ಲ ಅತ್ಯಾಚಾರ, ಅನಾಚಾರ, ವಾಮ ಮಾರ್ಗಗಳು ಇವೆಲ್ಲ ಮಾಡಿದಾರಲ್ಲ, ಮುಚ್ಚಾಯ್ಕೊಂಡು ಹೋಗ್ತಿದ್ದಾರಲ್ಲ, ಇವನ್ನೆಲ್ಲ ಬಯಲಿಗೆ ಎಳಿತಾರೆ ಹೇಳ್ತಾ ಅವನನ್ನು ಫಸ್ಟು ಅರೆಸ್ಟ್ ಮಾಡಿ. ಕಳ್ಳನ ಥರ ಓಡೋಗಿದ್ದಾನೆ. ತಪ್ಪು ಮಾಡೋದಲ್ಲೇ ಯಾಕೆ ಓಡಬೇಕಾಗಿತ್ತು? ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಓಡೋಗ್ಬೇಕಾಗಿತ್ತು? ಆ ಸಂತ್ರಸ್ತ ಮಹಿಳೆಯರು ಹೇಳ್ತಾರೆ, ಪೊಲೀಸ್ ಲೇಡಿ ಅಧಿಕಾರಿಗಳೇ ಹೋಗ್ತಿದ್ರಂತೆ. ಏನು ದಂಧೆ ನಡೆದಿದೆ ಅಲ್ಲಿ. ಇವತ್ತು ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಇವತ್ತು ನೋಡ್ರಿ, ಇವತ್ತು ದೇವೇಗೌಡ ಹೊಂದಾಣಿಕೆಯನ್ನು ಸೋಲಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಒಂದು ಸೋಲು ಅವನಿಗೆ, ಅವನು ಮಂತ್ಯದಲ್ಲಿ ನಡೀತಿರ್ತಕ್ಕಂಥ ಅತ್ಯಾಚಾರನೂ ಸೋಲಿಸ್ಬೇಕು ಅವನ್ನ. ಆವಾಗ ಇದೇ ಥರ ಸದ್ಯ ಬಡಿತಾ ಹೋಗ್ಬೇಕು ಅವನ್ನ. ಇಲ್ಲಾಂದರೆ ದೊಡ್ಡ ಮಟ್ಟದಲ್ಲಿ ರಾಜಕಾರಣಿಗಳು ಬೆಳೆಯಕ್ಕೆ ಬಿಡೋದಿಲ್ಲ. ಆಮೇಲೆ ಬೆಳೆಯೋರ್ನ ಬೆಳೆಯಕ್ಕೆ ಬಿಡೋದಿಲ್ಲ. ಇವ್ರನ್ನ ಇಲ್ಲೇ ಮಟ್ಟ ಹಾಕಬೇಕು. ಒಡನಾಡಿ ಸಂಸ್ಥೆ ನೀನು ಫಸ್ಟ್ ಬಂದು ಆ ಸಂತ್ರಸ್ತ ಮಹಿಳೆಯರ ಪರ ನಿಂತ್ಕೊ. ನೀನು ಮಂಡ್ಯ ಮೈಸೂರು ಹಾಸನ ಕೇಸೇ ಆಗಿರ್ಬೋದು, ನೀನು ಅದನ್ನು ಮುಚ್ಚಾಕೋ ಕೆಲಸಕ್ಕೆ ಒಡನಾಡಿ ಸಂಸ್ಥೆ ನಿಂತ್ಕೊಂಡಿರ್ಬೋದು. ನಾವು ಬಿಟ್ಬಿಡ್ತೀವ? ನಮ್ಮ ಹೊಸ ಚಾನಲ್ಗಳು ಹುಟ್ಕೊಳ್ತಾ ಇದ್ದೀವಿ ಕರ್ನಾಟಕದಲ್ಲಿ. 30 ಡಿಸ್ಟಿಕ್ನ ಚಾನಲ್ಗಳು ಹುಟ್ಕೊಳ್ತಾ ಇದ್ದಾವೆ ಕರ್ನಾಟಕದಲ್ಲಿ. ಬಿಡೋದಿಲ್ಲ. ಯಾವ್ಯಾವನು ಮಂಡ್ಯ ಮೈಸೂರು ಹಾಸನ ಕಡೆಗೆ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾಯಿದ್ರು, ನಾನು ಬಿಡೋದಿಲ್ಲ. ನಾನು ಕ್ಯಾಮ್ರಾ ಹಿಡಿತೀನಿ, ಸ್ವಲ್ಪ ಬರ್ತೀನಿ, ನೋಡ್ತಾ ಇರ್ರಿ. ಅವನು ಎಷ್ಟೇ ದೊಡ್ಡನಾಗಿರಲಿ, ಪ್ರಬಲ ಆಗಿರಲಿ ಹೇಳ್ತಾ ಜನಾರ್ದನ್ ರೆಡ್ಡಿನ ಕುಟುಂಬನ ಹೆಂಡತಿ ಮಕ್ಕಳು ದೂರ ಮಾಡಿ, ಹಿಂಸೆ ಮಾಡಿ ಜೈಲಿಗೆ ಕಳಿಸಿದ್ರಿ. ಹಾಲು ತುಪ್ಪ ಅಂತಿದ್ರಿ ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳು. ನೀವು ಅದಕ್ಕೆ ಅಧಿಕಾರನ ಕೈ ಇಟ್ಕೊಳೋದು. ಈ ರಾಜ್ಯದಲ್ಲಿ ಯಾರ್ಯಾರು ಬೆಳೀತಾರೆ ಎಲ್ಲ ತಿಳ್ಕೊಂಬರೋದು. ಇವ್ರ ಅಪ್ಪಂದ ರಾಜ್ಯ. ನಿಮ್ಮ ಯೋಗ್ಯತೆಗೆ ನೆಟ್ಟಿಗೆ ಬದುಕ್ರಿ ಕರ್ನಾಟಕದಲ್ಲಿ ಅಂತ ಹೇಳ್ತಾ, ಈಗ ಅವನನ್ನೇನು SIT ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಒತ್ತಡಕ್ಕೆ ಮಣಿಬೇಡಿ. ಸಾಕ್ಷ್ಯಾಧಾರಗಳ ನಾಶ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ಸಕ್ಕೆ ಹೋದ್ರೂ ಬಿಡಬೇಡಿ. ಅವನನ್ನು ಒದ್ದು ಜೈಲಿ ಹಾಕ್ಸಿ ಇಡೀ ಭಾರತ ನೋಡಬೇಕು ದೇವೇಗೌಡನ ಕೆಪಾಸಿಟಿ ಏನು ಈ ಕರ್ನಾಟಕದಲ್ಲಿ ಅಂತ. ಇನ್ನು ರಿಸಲ್ಟ್ ಬರಲಿ, MP ಎಲೆಕ್ಷನ್ ರಿಸಲ್ಟ್ ಬರಲಿ, ದೇವೇಗೌಡನ ಕೆಪಾಸಿಟಿ ಗೊತ್ತಾಗುತ್ತೆ. ಅವನ ಹೊಂದಾಣಿಕೆಯಿಂದಲೇ BJP ಸೋಲಿ ಕಾರಣ ಆಗುತ್ತೆ. ಆಮೇಲೆ ಅವನ ಮೊಮ್ಮಗ ಮಾಡಿದ್ದನ್ನು ಜೈಲಿಗೆ ಕಳಿಸಿ ಇಡೀ ದೇಶಕ್ಕೆ ಗೊತ್ತಾಗಬೇಕು ಇವನು ಆಡಿದ ಆಟ ಏನು ಅಂತ. ಶ್ರೀಮಂತರ ಮನೆ ಮಾಡಿದ್ದೆಲ್ಲ ಒಳ್ಳೇದಾ, ಕರೆಕ್ಟಾ? ಎಲ್ಲ ಹಣದಿಂದ ಮುಚ್ಚಾಯ್ಕೊಂಡು ಹೋಗ್ತಾರೆ. ಲಕ್ಷಾಂತರ ಜನ ತಾಯಂದಿರು ಶ್ರೀಮಂತರ ಮನೆಗೆ ಅವ್ರ ಮಕ್ಕಳಿಗೆ ತಲೆ ದಿಂಬಿ ಹಿಡಿದು ಬಕೆಟ್ ಕೆಲಸ ಮಾಡಿದವ್ರೆ ಅಂತ ಹೇಳ್ತಾ, ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನನ್ನು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಅವನಿಗೆ ತಪ್ಪು ಅಂತ ಗೊತ್ತಾದ 10 ವರ್ಷ ಜೈಲಿಗೆ ಹಾಕ್ಬೇಕು. ಅವನಿಗೆ ಜನಾರ್ದನ್ ರೆಡ್ಡಿಗೆ ಹಾಕ್ಸಿರೋ ಕಣ್ಣೀರು ಆ ದೇವೇಗೌಡನ ಫ್ಯಾಮಿಲಿ ಕಣ್ಣಲ್ಲಿ ನೀರು ಬೀಳಬೇಕು. ರಾಮಕೃಷ್ಣ ಹೆಗಡೆ ಶಾಪ ಸ್ಟಾರ್ಟ್ ಆಗಿದೆ ದೇವೇಗೌಡನ ಕುಟುಂಬಕ್ಕೆ. ರಾಮಕೃಷ್ಣ ಹೆಗಡೆ ಶಾಪ ಸ್ಟಾರ್ಟ್ ಆಗಿದೆ. ನಿನ್ನ ಮುಂದೆ ನಿಲ್ಲಲ್ಲ ಅದು. ಬರಂಗಿದ್ದು ನೇರವಾಗಿ ಬರಬೇಕು. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಮ ವಿರುದ್ಧ ನಾನು ನಿಂತ್ಕೊತಾ ಇದ್ದೀನಿ. 3 ಡಿಸ್ಟಿಕ್ಕಿನ ರಾಜ್ಯ ಅಲ್ಲ ಇದು, 30 ಡಿಸ್ಟಿಕ್ಕಿನ ರಾಜ್ಯ. ನಿಮ್ಮ ಕೈಯಲ್ಲಿ ಲಾ ಆ್ಯಂಡ್ ಆರ್ಡರು, ಆರ್ಥಿಕತೆ ನೀವೇ CM ಆಗ್ಬೇಕಂತ ಯಾವನು ಹೇಳಿದ್ದು? ನಿಮ್ಮದೇ ನಡಿಬೇಕಂತ ಬಡಿತೀವಿ. ಈ ಟಿ ಸ್ವಾಮಿ ಯೂಟ್ಯೂಬ್ ಚಾನಲು ಹುಬ್ಳಿಯಲ್ಲಿ CM ಆಗಲಿ, ಚಿತ್ರದುರ್ಗದಲ್ಲಿ CM ಆಗಲಿ, ಮಂಗಳೂರಲ್ಲಿ CM ಆಗಲಿ, ಬಳ್ಳಾರಿಯಲ್ಲಿ CM ಆಗಲಿ,
ಗದಗ್ನರ್ ಸಿ ಎಮ್ ಆಗಲಿ, ನೀವು ಆಗಬೇಕಾ ಮಂಡ್ಯ ಮೈಸೂರು ಹಾಸನ ನಿಮ್ಮ ಅಪ್ಪಂದ ರಾಜ್ಯ? ಇಂಥ ಭಾಳಷ್ಟು ಚಾನಲ್ಗಳು ಹುಟ್ಕೊಳ್ತವೆ. ನಾನೇ ಚಾನಲ್ಗಳನ್ನ ಬೆಳೆಸ್ತೇನೆ. ಕರ್ನಾಟಕದಲ್ಲಿ ಒಂದೇ ನ್ಯಾಯ, ಒಂದೇ ಮಾರ್ಗ, ಒಂದೇ ಕುಟುಂಬ ಆಗಿರ್ಬೇಕು ಕರ್ನಾಟಕ ಯಾವತ್ತಿಗೂ. ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ ಈ ರಾಜ್ಯದಲ್ಲಿ ಕಳ್ಳನ ಮಕ್ಕಳು ಅಂತ ಹೇಳ್ತಾ ಟಿ ಸಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೆ. ಕಾರಣಗೆರೆ ಒಡನಾಡಿ ಸಂಸ್ಥೆಯನ್ನು ನಾಳಿಂದಲೇ ಬರಬೇಕು. ಸಂತ್ರಸ್ತ ಮಹಿಳೆ ಪರವಾಗಿ ಮಾತಾಡಬೇಕು, ಅವನು ನಿಂತ್ಕೋಬೇಕು, ಧ್ವನಿ ಎತ್ತಬೇಕು. ಮಂಡ್ಯ ಮೈಸೂರು ಕೇಸ್ ಅಂತ ಮುಚ್ಚಾಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಕಾಣಿಗೆರೆ.